2018ರಲ್ಲಿ ಮೋದಿ ಸರ್ಕಾರದಿಂದ ಚುನಾವಣಾ ಬಾಂಡ್ ಜಾರಿಯಾಗುತ್ತೆ. ಆರಂಭ ಆಗಿರೋದು ಇಲ್ಲಿಂದ. ಇನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವುದಕ್ಕೆ ಬಾಂಡ್ ಪರಿಚಯವನ್ನ ಮಾಡಲಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರುವುದಕ್ಕೆ ಚುನಾವಣಾ ಬಾಂಡ್ ಅನ್ನ ಜಾರಿ ಮಾಡಲಾಗುತ್ತೆ. ದಾನಿಗಳ ಗುರುತು ಪತ್ತೆ ಆಗದಿರಲಿ ಅಂತ ಎಲೆಕ್ಟೋರಲ್ ಬಾಂಡ್ ಇರೋದು. ಕಂಪನಿ ಅಥವಾ ವ್ಯಕ್ತಿಗಳಿಂದ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನ ಕೊಡಬಹುದಾಗಿದೆ. ಇದರಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯನ್ನ ನೀಡುವಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. 2018ರಿಂದ ಇದು ಆರಂಭ ಆಗುತ್ತೆ. ದೇಣಿಗೆ ಕೊಟ್ಟವರ ಗುರುತು ಪತ್ತೆಯಿಂದ ಪ್ರಭಾವ ಬಳಕೆ ಹಿನ್ನೆಲೆಯಲ್ಲಿ ಅಲ್ಲಿ ಗುರುತಿನ ಅಗತ್ಯ ಇರೋದಿಲ್ಲ. ಯಾರಿಂದ ಯಾವ ಪಕ್ಷಕ್ಕೆ ದೇಣಿಗೆ ಬಂದಿದೆ ಅನ್ನೋದು ಗೌಪ್ಯವಾಗಿರುತ್ತೆ. ಆದ್ರೆ ಇದು ಕಪ್ಪು ಹಣದ ಒಳಹರಿವಿಗೆ ಕಾರಣ ಅಂತ ವಿಪಕ್ಷಗಳು ಹರಿಹಾಯ್ದಿದ್ವು. ಕಾರ್ಪೊರೇಟ್ ಸಂಸ್ಥೆಗಳ ಗುರುತನ್ನ ಬಹಿರಂಗಪಡಿಸದೆ ಹಣ ದಾನ ಮಾಡುವುದು ಕಪ್ಪು ಹಣದ ಹರಿವಿಗೆ ಕಾರಣ ಆಗುತ್ತೆ ಅಂತ. ಇದೇ ಕಾರಣಕ್ಕೆ ಈ ಯೋಜನೆ ಜಾರಿ ವಿರುದ್ಧವಾಗಿ ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. ಅಕ್ರಮ ಹಣ ವರ್ಗಾವಣೆಗೆ ಸಮ ಅಂತ ವಿರೋಧಿಸಿತ್ತು ಕಾಂಗ್ರೆಸ್. ಅದೇ ವಿಚಾರವಾಗಿ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆಯನ್ನ ಕೊಡಬೇಕು. ಇಂಥ ದೊಡ್ಡ ಚುನಾವಣಾ ಬಾಂಡ್ ಹಗರಣ ನಡೆದಿದೆ. ಕೋಟ್ಯಾಂತರ ರೂಪಾಯಿ ಪಕ್ಷಕ್ಕೆ ಹಣ ಹರಿದು ಬಂದಿದೆ. ಯಾರು ಕೊಟ್ಟಿದ್ದಾರೆ ಏನು ಅನ್ನುವಂಥ ಡೀಟೇಲ್ಗಳನ್ನು ನೀವು ಮುಂದಿಡಬೇಕು. ಎಷ್ಟು ಕೋಟಿ ಅವ್ಯವಹಾರ ಆಗಿದೆ ಅನ್ನೋದು ಕೂಡ ಗೊತ್ತಾಗಬೇಕು ಅಂತ ಹೇಳಿರೋದು. ಆದರೆ ಬಿಜೆಪಿ ಪಕ್ಷ ಮಾತ್ರ ನಿರ್ಮಲಾ ಸೀತಾರಾಮನ್ ಅವರ ಪಾತ್ರ ಇದರಲ್ಲಿ ಏನಿದೆ, ಅವ್ರ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದಾಗಿ ವಾಗ್ದಾಳಿಯನ್ನು ನಡೆಸಿತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಏನಿದು ಇದೀಗ ನಿರ್ಮಲಾ ಸೀತಾರಾಮನ್ ಅವರೇ A1 ಆಗಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ವಿಚಾರವಾಗಿ FIR ದಾಖಲಾಗಿರೋದ್ರಲ್ಲಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಏನ್ ಪಾತ್ರ ಇವರದ್ದು? ಏನ್ ಉಲ್ಲೇಖ ಆಗಿದೆ FIR ನಲ್ಲಿ? ಚೈತ್ರ, ಈಗಾಗಲೇ ದೇಶಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಎಲೆಕ್ಟ್ರೋ ಬಾಂಡ್ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾಧಿಕಾರ ಸಂಘರ್ಷ ಪರಿಷತ್ತಿನ ಆದರ್ಶ್ ಅಯ್ಯರ್ ಅವರು ಖಾಸಗಿ ದೂರನ್ನು ದಾಖಲು ಮಾಡಿದ್ರು. 42ನೇ ACM ನ್ಯಾಯಾಲಯ ಈ ಒಂದು ದೂರಿನ ಪ್ರತಿ ಹಾಗೂ ದಾಖಲೆಗಳನ್ನು ತಿಲಕ್ ನಗರ ಪೊಲೀಸ್ ಠಾಣೆಗೆ ಸಲ್ಲಿಸುವಂತೆ ಈಗಾಗಲೇ ಸೂಚನೆಯನ್ನು ನೀಡಿತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಇಡಿ ಅಧಿಕಾರಿಗಳು ಹಾಗೂ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ವಿರುದ್ಧ FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ IPC ಸೆಕ್ಷನ್ 384 120B ರೆಡ್ ವಿತ್ 34 ಅಡಿಯಲ್ಲಿ ಈಗಾಗಲೇ FIR ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಇಂದಿನಿಂದ 2018ರಿಂದಲೂ ಕೂಡ ಬಿಜೆಪಿ ಪಕ್ಷಕ್ಕೆ ದೇಣಿಗೆಯನ್ನು ನೀಡುವಂಥವರು SBI ಬ್ಯಾಂಕ್ನಲ್ಲಿ ಅವರ ಒಂದು ದೇಣಿಗೆ ಅಮೌಂಟ್ ಏನಿದೆ ಅದನ್ನು ಚೆಕ್ ರೂಪದಲ್ಲಿ ಅಥವಾ ಅಕೌಂಟ್ ಏನಾದರೂ ಇದೆ ಅದನ್ನು ಡಿಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ರೂಪದಲ್ಲಿ ಬಿಜೆಪಿ ಪಕ್ಷಕ್ಕೆ ಹರಿದು ಬಂದಿತ್ತು. ಆದಾಗ್ಯೂ ಕೂಡ SOPಯನ್ನು ಅಂದರೆ SBI ಬ್ಯಾಂಕ್ ಯಾರೆಲ್ಲ ದಾನಿಗಳು ಬಿಜೆಪಿ ಪಕ್ಷಕ್ಕೆ ಈ ಒಂದು ಎಲೆಕ್ಟ್ರೋ ಬಾಂಡ್ಗಳ ಮೂಲಕ ಹಣವನ್ನು ನೀಡಿದ್ದಾರೆ, ದಾನವನ್ನು ನೀಡಿದ್ದಾರೆ, ಇದರ ಒಂದು ಅಮೌಂಟನ್ನು ಎಷ್ಟರ ಮಟ್ಟಿಗೆ ಅಮೌಂಟನ್ನು ನೀಡಿದ್ದಾರೆ, ಯಾರೆಲ್ಲ ಅಮೌಂಟನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿಯ ದಾಖಲೆಗಳನ್ನು ಕೂಡ ಬಿಡುಗಡೆಗೊಳಿಸಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಸಲ್ಲಿಸಿ ಆ ಎಲ್ಲ ಮಾಹಿತಿಗಳನ್ನು ಕೂಡ ಪಡೆದುಕೊಂಡದಾಗಿತ್ತು. ಸಾಕಷ್ಟು ಈ ಎಲ್ಲ ಮಾಹಿತಿಗಳು ಕೂಡ ವೈರಲ್ ಆಗಿತ್ತು. ತದನಂತರದಲ್ಲಿ ಈ ರೀತಿಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರೋ ಬಾಂಡ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಸಲುವಾಗಿ ಜನಾಧಿಕಾರ ಸಂಘರ್ಷ ಪರಿಷತ್ತಿನ ಆದರ್ಶ್ ಅಯ್ಯರ್ ಅವರು ನಿರ್ಮಲಾ ಸೀತಾರಾಮನ್ ಹಾಗೂ ಸೇರಿದಂತೆ BY ವಿಜೇಂದ್ರ ಸೇರಿದಾಗಿ ನಳಿನ್ ಕುಮಾರ್ ಕಟೀಲ್ ರವರ ವಿರುದ್ಧ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಇಡಿ ಅಧಿಕಾರಿಗಳನ್ನ ಪಾರ್ಟಿಯನ್ನಾಗಿಸಿ ಇವರ ವಿರುದ್ಧ ದೂರನ್ನ ಸಲ್ಲಿಸಿದ್ರು. 42ನೇ ACM ನ್ಯಾಯಾಲಯದ ಎದುರು ದೂರನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಖಾಸಗಿ ದೂರನ್ನು ಈಗಾಗಲೇ ವಿಚಾರಣೆ ನಡೆಸಿದಂಥ 42ನೇ ACM ನ್ಯಾಯಾಲಯ ಇದರ ದೂರಿನ ಪ್ರತಿ ಹಾಗೂ ದಾಖಲೆಗಳನ್ನು ತಿಲಕ್ ನಗರ ಪೊಲೀಸ್ ಠಾಣೆಗೆ ಸಲ್ಲಿಸುವಂತೆ ಈಗಾಗಲೇ ಸೂಚನೆ ನೀಡಿತ್ತು. ಈ ಸೂಚನೆಯನ್ನು ಆಧರಿಸಿ ಈಗಾಗಲೇ FIR ದಾಖಲಾಗಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ A1 ಆಗಿ ನಿರ್ಮಲಾ ಸೀತಾರಾಮನ್ ರವರು, A2 ಆಗಿ ಇಡಿ ಅಧಿಕಾರಿಗಳು, ತದನಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ಬಿಜೆಪಿಯ ಪದಾಧಿಕಾರಿಗಳು ಹಾಗೂ A5 ಆರೋಪಿ 5 ಆಗಿ BY ವಿಜೇಂದ್ರ ಅವರನ್ನ ಈಗಾಗಲೇ FIR ನಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು. ಈ ಪ್ರಮುಖ ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳನ್ನು ಕೂಡ ಪಾರ್ಟಿಯನ್ನಾಗಿ ಮಾಡಲಾಗಿದೆ. ಯಾಕಂದ್ರೆ ಇಡಿ ಸಂಸ್ಥೆಯನ್ನ ಇಟ್ಕೊಂಡು ಈಗಾಗಲೇ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಸುಲಿಗೆಯನ್ನು ಮಾಡಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲು ಮಾಡಲಾಗಿದೆ. ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳು ಯಾವೆಲ್ಲ ಸಂಸ್ಥೆಗಳ ಮೇಲೆ ದಾಳಿಯನ್ನು ಮಾಡಿದ್ರು, ಆ ಬಳಿಕ ದಾಖಲೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಆ ನಂತರದಲ್ಲಾಗಿರ್ಬೋದು, ಅವರೆಲ್ಲರೂ ಕೂಡ SBI ಬ್ಯಾಂಕ್ಗೆ ತೆರಳಿ ದಾನದ ರೂಪದಲ್ಲಿ ಬಿಜೆಪಿ ಪಕ್ಷಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಈ ಒಂದು ಎಲೆಕ್ಟ್ರೋ ಬಾಂಡ್ನಲ್ಲಿ ನಡೆದಿದೆ ಅಂತೇಳಿ ಆರೋಪಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ SOPಯನ್ನು ಕೂಡ ಈಗಾಗಲೇ SBI ಬ್ಯಾಂಕ್ ರಿವೀಲ್ ಮಾಡಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ತೆಳೆದಂಥ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಸುಪ್ರೀಂ ಕೋರ್ಟ್ ಸೂಚನೆಯ ಬಳಿಕ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಮಾಹಿತಿಗಳು ಕೂಡ ವೈರಲ್ ಆಗಿ ದೇಶಾದ್ಯಂತ ಸಂಚಲನಕ್ಕೂ ಕೂಡ ಕಾರಣವಾಗಿತ್ತು. ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ವಾಮ ಮಾರ್ಗದಲ್ಲಿ ಈ ರೀತಿ ತನ್ನ ಪಕ್ಷಕ್ಕೆ ದೇಣಿಗೆಯನ್ನು ಪಡೆದುಕೊಳ್ತಿದೆ, ಬ್ಲಾಕ್ ಮೇಲ್ ಅನ್ನು ಮಾಡ್ತಿದೆ. ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ
ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ತನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಹಣವನ್ನು ಪಡೆದಿದೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಇದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಲಾಗಿತ್ತು. ಚೈತ್ರ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ.